ಕೂಲರ್ ಹಾಕಿ ಹಾಂ ಹಾಕಿ ಸ್ವಲ್ಪ ಸ್ವಲ್ಪ ಇದು ಸಪ್ಲಾಂಬಾದೇವಿ ಅಂದ್ಬಿಟ್ಟು ಮಾಲೂರು ತೊರನಹಳ್ಳಿಯಲ್ಲಿರೋದು. ಇದು ತುಂಬ ಶಕ್ತಿವಂತ ದೇವತೆ. ನಾವು 40 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮನೆ ದೇವರಿದು. ಇಲ್ಲಿ ವರ ಕೇಳಿದ್ರು ಕೊಡ್ತಾ ತಾಯಿದು. ತುಂಬ ಒಳ್ಳೆಯದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಇವಾಗ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಇನ್ನೊಂದು ವಾರದಲ್ಲಿ ಜಾತ್ರೆನೂ ಆಗ್ತಿದೆ. ಇದು ತುಂಬ ಶಕ್ತಿಯಾದ ದೇವತೆ ಇದು. ಹೂವು ಕೇಳಿದ್ರು ಕೊಡುತ್ತೆ. ನಮಗೆಲ್ಲ ತುಂಬ ಒಳ್ಳೆಯದಾಗ್ತಾ ಇದೆ. ನಾವು ವರ್ಷಕ್ಕೊಂದ್ಸತಿ 2 ಸತಿ ನಮ್ಮ ಕೈಯಲ್ಲಿ ಆದಷ್ಟು ಅವಾಗ ಬರ್ತಾನೆ ಇರ್ತೀವಿ. ಇದು ಮಾಲೂರು ತೊರನಹಳ್ಳಿ ಅಂತ ಇದೆ. ಅಲ್ಲಿರೋದು ಹೊಸಕೋಟೆಯಿಂದ ಮುಂದೆ ಬಂದರೆ ತೊರನಹಳ್ಳಿ ಅಂತ ಇದೆ. ಅಲ್ಲಿ ಬಲಕ್ಕೆ ತಿರುಗಿದ್ರೆ 3 ಕಿಲೋಮೀಟ್ರ್ ಸಮೀಪದಲ್ಲಿ ಐತೆ ದೇವರಿದು. ಆದಷ್ಟು ಎಲ್ಲರೂ ಬಂದರೆ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾವು ಕೇಳ್ಕೊಳ್ಳೋದಿದ್ದೇನೆ. ಈ ದೇವಿ ನಮಗೆ ಹೆಚ್ಚು ಕಮ್ಮಿ 35-40 ವರ್ಷದಿಂದ ನಮಗೆ ಮನೆ ದೇವರು. ವರ್ಷಕ್ಕೆ 3 ಸರಿ 4 ಸರಿ ಬರ್ತೀವಿ. ಬಂದು ಇಲ್ಲಿ ಜಾತ್ರೆ ಬೇರೆ ನಡೆಯುತ್ತೆ. ಜನವರಿ 15 ಸಂಕ್ರಾಂತಿಗೆ ಜಾತ್ರೆ ನಡೆಯುತ್ತೆ. ಒಂದು ವಾರ ಜಾತ್ರೆ, ದನದ ಜಾತ್ರೆ ನಡೆಯುತ್ತೆ. ಮತ್ತು ಇಲ್ಲಿ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಕೇಳಿದ್ದು ವರನೂ ಸಿಗುತ್ತೆ. ಹೂವು ಎಲ್ಲ ವರ ಕೇಳೋರು ವರ ಕೇಳ್ಕೊಳ್ತಾರೆ. ಮನೆಗಳ ತೊಟ್ಟೆಗೆ ಮತ್ತು ಬಾವಿ ಬೋರು ಎಲ್ಲ ನೀರಿಗೆ ಎಲ್ಲ ಕೇಳೋರೆಲ್ಲ ಬಂದು ಇಲ್ಲಿ ಕೇಳ್ಕೊಳ್ತಾರೆ. ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ತಾರೆ ಈ ತಾಯಿ. ನಾವು 35-40 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ಮನೆ ಇದು ನಮ್ಮದು ಅವಾಗ ಯಾರೋ ಒಂದು ಹೇಳಿದ್ರು ಮನೆ ಬರ್ತಿದ್ದೀರಾ ಅಂತ 500. ಅವಾಗ ಬಂದಾಗಿಂದ ವರ್ಷಕ್ಕೊಂದ್ಸತಿ ಬಂದೇ ಬರ್ಬೇಕು. ಇದ್ದವ್ರೆ ಅವ್ರಿಗೊಂದು 5 ನಿಮಿಷ ಜಡೆ ಎಲ್ಲ ಬಂದ್ಬಿಟ್ಟಿತ್ತು. ಆಮೇಲೆ ಬಂದು ಅರಕೆ ಮಾಡ್ಕೊಂಡು ವರ್ಷಕ್ಕೊಂದ್ಸತಿ ಬರ್ತೀವಿ. ನಾವಿರೋದು ಬೆಂಗಳೂರು. ನಮ್ಮದು ಪ್ರಾಪರ್ ಬಂದು ಇಲ್ಲಿ ಶಿವಾರಪಟ್ಟಣ ಅಂತೇಳಿ. ಶಿವಾರಪಟ್ಟಣ ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ. ಈಗ ಬೆಂಗಳೂರಲ್ಲಿ ಹೋಗಿ ಹೆಚ್ಚು ಕಮ್ಮಿ ಒಂದು 30 ವರ್ಷ ಆಗಿದೆ. ಅಲ್ಲಿಂದ ಆದ್ರೂ ನಾವು ಬರ್ತೀವಿ. ಮಾಗಡಿಯೋಡ ದಾಸಹಳ್ಳಿ, ಅಲ್ಲಿಂದ ನಾವು ಬರ್ತೀವಿ. ನಮಗೆಲ್ಲ ಒಳ್ಳೇದು ಮಾಡ್ತಾ ಇದೆ. ನಮಗೇನು ತೊಂದರೆ ಇಲ್ಲ. ಆರಾಮಾಗಿ ಬರ್ತಾ ಇದ್ದೀವಿ. ಎಲ್ಲರೂ ಬಂದು ನೋಡಿಕೊಂಡು ದೇವಿನ ಪ್ರಸಾದ ತಗೊಂಡು ದೇವಿ ಹತ್ರ ಏನು ಅನುಗ್ರಹ ಬೇಕೋ ಕೇಳ್ಕೊಂಡು ಹೋದರೆ ನಿಮಗೂ ಒಳ್ಳೆಯದಾಗುತ್ತೆ.